ಎಚ್ಡಿ ಕೋಟೆ ಪಟ್ಟಣದ ಖಾಸಗಿ ಫಂಕ್ಷನ್ ಹಾಲ್ನಲ್ಲಿ ನಡೆದ ಎಚ್ಡಿ ಕೋಟೆ ಮತ್ತು ತಾಲೂಕು ಎಸ್ಪಿ ಸಮುದಾಯದ ನಾಯಕರ ಸಭೆಯಲ್ಲಿ ಮಾತನಾಡಿದ ಶಾಸಕ ಅನಂತ್ ಚಿಕ್ಕಮಾದು ಪರಿಶಿಷ್ಟ ಪಂಗಡ ಮೀಸಲಾತಿ ಶೇಕಡಾ 7ರಷ್ಟು ಇದ್ದಿದ್ರೆ ಇವತ್ತು ಸರ್ಕಾರ ಭರ್ತಿ ಮಾಡಲು ಮುಂದಾಗಿರುವ 56,432 ಹುದ್ದೆಗಳ ನೇಮಕಾತಿಯಲ್ಲಿ ನಮ್ಮ ಸಮುದಾಯ 15 ರಿಂದ 20 ಸಾವಿರ ಜನರಿಗೆ ಉದ್ಯೋಗ ಸಿಗ್ತಾ ಇತ್ತು. ಆದರೆ ಈ ಅವಕಾಶ ಮತ್ತೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಮಳೆಗಾಲ ಅಧಿವೇಶನದೊಳಗೆ ಸಮಾಜದ ಮುಖಂಡರು ಸಂಸದರು ಒಟ್ಟಾಗಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಿ ಮೀಸಲಾತಿ ಪ್ರಮಾಣ ಶೇಕಡಾ 3ರಿಂದ ಶೇಕಡಾ 7ಕ್ಕೆ ಹೆಚ್ಚಳ ಮಾಡುವಂತೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಎಂದು ಹೇಳಿದರು. ನೇತೃತ್ವದಲ್ಲಿ ನಾವು 3 ಸತಿ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾವು ಭೇಟಿ ಮಾಡಬೇಕು. ಅವತ್ತ ಸಂದರ್ಭದಲ್ಲಿ ಕೋರ್ಟಲ್ಲಿ ಕೇಸ್ ಐತೆ, ನಾನು ಕರೆದು ಒಂದು ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಈಗ 56,000 ಹುದ್ದೆ ಕಾಲದ ಸಂದರ್ಭದಲ್ಲಿ ಎಷ್ಟೋ ವರ್ಷದ ನಂತರ 56,000 ಹುದ್ದೆ ಕಾಲ ಆಗಿರ್ತಕ್ಕಂಥದ್ದು. ಮತ್ತೆ ಅವಕಾಶ ನಾವು ಸಿಗ್ತದೋ ಇಲ್ಲೋ ಗೊತ್ತಿಲ್ಲ. ಈ ಒಂದು ಆಗ ತನಕ ಏನಾದ್ರು ಒಂದು ಪ್ರಯತ್ನ ಪಟ್ಟರೆ ಒಂದು ಒಳ್ಳೇದು ಅಂತ ನನ್ನ ಒಂದು ಭಾವನೆ. ಮತ್ತೆ ನಮಗೆ ಸಿಕ್ಕಾದ ನಂತರ 56,000 ಹುದ್ದೆಗೆ ಅನೇಕ ಸಾಹಸಗಳು ಮೊದಲನೇದಾಗಿ ಸ್ಪರ್ಧೆ ಮಾಡಬೇಕಂತ ಈ ಸಮಾಜಕ್ಕೆ ಚೇತನಪಟ್ಟ ಬೇರೆಲ್ಲ ಜೀವನದ ಸಂಜೀವನಿ ಅವರವತ್ತು ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿ ಸಾಮಾಜಿಕ ಕಾರ್ಯವನ್ನು ಮಾಡಬೇಕು, ಸಮಾಜವನ್ನು ಕೊಡಬೇಕು ಅಂತ ಸಾಧ್ಯತೆಗಳನ್ನೇ ಈಗ ಒಂದು ಯೋಜನೆ ಆಲೋಚನೆ ಮಾಡಿಕೊಂಡ್ರೆ ಸಂಜೀವನನ್ನು ಅಲ್ಲಿ ಕೊಟ್ಟಂತಪ್ಪ ಅವರು ಶೆಡ್ಯೂಲ್ ಮತ್ತೆ ಏನು ನಮ್ಮ ಮೀಸಲಾತಿ ಸ್ವಲ್ಪ ತಾರತಮ್ಯ ಇದೆ. ಅದಕ್ಕೆ ಶಾಸಕರು ಕೂಡ ಈಗ ಅದನ್ನ ಸಲ್ಲಿಸುವವರಿಗೆ ಜೊತೆಗಾರರು ಹೇಳಿದ್ರು ಇದನ್ನ ಮನವಿ ಕೊಡಿ ಅಂತ. ಅದನ್ನು ಸಮಾಜದ ಅಧ್ಯಕ್ಷ ಮತ್ತು ಅಪಾಯಿಂಟ್ ನಮ್ಮೆಲ್ಲ ಹಿರಿಯರು ಕೂಡ ನಾವು ವಿನಂತಿಸ್ಕೊತಾ ಇದ್ದೀವಿ. ಯಾಕಂದ್ರೆ ಈಗ ಮೀಸಲಾತಿ ತಗೋಬೇಕಂದ್ರೆ ಇತರೆ ಸಮಾಜಗಳು ಹೇಗೆ ಹೋರಾಟ ಮಾಡಿದ್ರು ಆ ಹೋರಾಟದ ನಾವು ಕೂಡ ತೆಗೆಯುತ್ತಿದ್ರೆ, ಯಾಕಂದ್ರೆ ಮನವಿ ಕೊಟ್ಟರೆ ಎಲ್ಲರೂ ಗೊತ್ತು ಮನವಿ ಎಷ್ಟು ಪರಿಣಾಮ ಬೀರುತ್ತೆ, ಹೋರಾಟ ಎಷ್ಟು ನಮ್ಮ ಹಕ್ಕನ್ನ ಕೊಡುತ್ತೆ ಅನ್ನೋದನ್ನ. ಅದಕ್ಕೆ